ಬಟ್ ಹ್ಯಾಂಡ್ಲಿಂಗ್ ವೈಸ್ ಇಟ್ಸ್ ಸ್ಟಿಲ್ ಪ್ರಿಟಿ ಸಿಮಿಲರ್. ಆ್ಯಂಡ್ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ನೋಡಿ ಅಲ್ಲಿ ಏತರ್ ಇದೆ. ಸೊ ಪ್ರಿಟಿ ಸಿಮಿಲರ್ TVS iQ ಬರ್ತಾ ಇದೆ. ಅದರಲ್ಲಿ ತುಂಬ ಪ್ಲಶಿ ಆಗಿದೆ, ಸಾಫ್ಟ್ ಆಗಿದೆ. ಲೆಟ್ಸ್ ಓಲಾ ಕಂಪೇರ್ ಮಾಡಿದ್ರೆ ನಂಬರ್ 1 ಸೆಲ್ಲಿಂಗ್ ಸ್ಕೂಟರ್ ಇನ್ ಇಂಡಿಯಾ ಅಂಡ್ ಲಾಂಚ್ ಆಗಿ 5-6 ವರ್ಷ ಆಗಿದೆ. ಬಟ್ ಈ ಚೇತಕ್ ಎಕ್ಸ್ಟರ್ನಲಿ ನೋಡಕ್ಕೆ ಈಗಲೂ ಅದೇ ತರಾನೇ ಇದೆ. ಬಟ್ ಇಂಪ್ರಾಕ್ಟಿಕಲಿ ತುಂಬಾ ಇತ್ತು, ಸ್ಪೇಸ್ ಕಮ್ಮಿ, ಸೀಟ್ ಸೈಜ್ ಕಮ್ಮಿ ಅಂಡ್ ಓವರ್ ಆಲ್ ರೇಂಜೂ ಕಮ್ಮಿ ಇತ್ತು. ಬಟ್ ಈಗ ಈ ಚೇತಕ್ ಅದು ಎಲ್ಲಾನು ಇಂಪ್ರೂವ್ ಆಗಿದೆ. ಅಂಡ್ ಇವತ್ತು ಎಲ್ಲ ಮಾಹಿತಿನೂ ಕೊಡ್ತೀನಿ, ಇನ್ಕ್ಲೂಡಿಂಗ್ ದ ಡ್ರೈವ್ ರಿವ್ಯೂ. ಬಟ್ ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಚಾನಲ್ ನೋಡ್ತಿದೆ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಈ ಚೇತಕ್ ನಿಮ್ಮನ್ನ ಸರ್ಪ್ರೈಸ್ ಮಾಡುತ್ತೆ. ಗಾಡಿ ಎಕ್ಸ್ಟರ್ನಲಿ ನೋಡಿದ್ರೆ ಮೇಜರ್ ಆಗಿ ಏನೂ ಚೇಂಜಸ್ ಆಗಿಲ್ಲ. 5 ವರ್ಷ ಮುಂಚೆ ಯಾವ ತರ ಚೇತಕ್ ಇತ್ತು ಈಗಲೂ ಅದೇ ತರ ಇದೆ. ಬಟ್ ಅಂಡರ್ ದ ಹುಡ್ ಇಂಟರ್ನಲಿ ಕಂಪ್ಲೀಟ್ಲಿ ಹೊಸ ಗಾಡಿ. ಪ್ಲಾಟ್ಫಾರ್ಮ್, ಬ್ಯಾಟ್ರಿ, ಚಾರ್ಜರ್, ಡಿಸ್ಪ್ಲೇ, ಸ್ಪೇಸ್, ಪ್ರಾಕ್ಟಿಕ್ಯಾಲಿಟಿ ವೈಸ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ. ಎಲ್ಲ ಮಾಹಿತಿನೂ ಒಂದೊಂದಾಗಿ ಹೇಳ್ತೀನಿ. ಬಟ್ ಫ್ರಂಟ್ ಇಂದ ಸ್ಟಾರ್ಟ್ ಮಾಡೋಣ. ನಮಗೆ ಕಂಪ್ಲೀಟ್ LED ಯೂನಿಟ್ ಹೆಡ್ ಲ್ಯಾಂಪ್ಸ್ ಬರ್ತಾ ಇದೆ, ಹೈ ಬೀಮ್, ಲೋ ಬೀಮ್ ಇದೆ. ಈ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಏನಿದೆ ಎಷ್ಟು ಬ್ರೈಟ್ ಆಗಿದೆ ಗೊತ್ತಾ. ಬಟ್ ಒಂಥರ ಯೂನಿಕ್ ಲುಕ್ನ ಕೊಡ್ತಾ ಇದೆ. ಐ ಲೈಕ್ ಇಟ್. ಆ್ಯಂಡ್ ಈ ಕಲರ್ ಬಂದು ಪಿಸ್ತಾ ಗ್ರೀನ್ ಅಂತ. ಆ್ಯಂಡ್ ಕಂಪ್ಲೀಟ್ಲಿ ಮೆಟಲ್ ಬಾಡಿ ಆಗಿರೋದ್ರಿಂದ ಒಂದೊಂದು ಕಲರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಮೆಟಲ್ ಬಾಡಿ ಮೇಲೆ. ಐ ಡೋಂಟ್ ನೋ, ಕೆಲವು ಮ್ಯಾಟ್ ಫಿನಿಶ್ ಕಲರ್ಸ್ ಇದೆ, ಎಸ್ಪೆಷಲಿ ರೆಡ್ ಕಲರ್ ಅಲ್ಲಿ ಲುಕ್ಸ್ ವೆರಿ ಗುಡ್. ಸೆಂಟ್ರಲ್ ನಮಗೆ ಒಂದು ಗ್ರಿಲ್ ಟೈಪ್ ಕೊಟ್ಟಿದ್ದಾರೆ, ಇಲ್ಲಿ ಚೇತಕ್ ಅಂತ ಬರ್ದಿದ್ದಾರೆ, ಸ್ಟಿಕ್ಕರಿಂಗ್ ಅಷ್ಟೇ. ಇಂಡಿಕೇಟರ್ಸು ನಮಗೆ ಕಂಪ್ಲೀಟ್ LED ಯೂನಿಟ್ ಬರ್ತಾ ಇದೆ, ನೋಡ್ಬೋದು. ಅದ್ರ ಜೊತೆ ಬೀಪು ಬರ್ತಾ ಇದೆ. ಅಂಡ್ ಯೂನಿಕ್ ಥಿಂಗ್ ಏನಂದ್ರೆ ಈ ಗಾಡಿಯಲ್ಲಿ ಒಂಥರ ಡುಕಾಟಿ ತರ ಸಿಂಗಲ್ ಸೈಡ್ ಸ್ವಿಂಗ್ ಆರ್ಮ್ ನೋಡ್ಬೋದು, ಒಂದ್ ಸೈಡ್ ಎಂಟಿ ಇದೆ. ಇದರಲ್ಲಿ ನಮಗೆ MRF Zapatas 12-inch ವೀಲ್ಸ್ ಬರ್ತಾ ಇದೆ. ಅಂಡ್ ವೀಲ್ ಡಿಸೈನ್ ನೋಡಿದ್ರೆ ಟರ್ಬೈನ್ ಡಿಸೈನ್ ಇದೆ. ಬಟ್ ಗುಡ್ ಥಿಂಗ್ ಏನಂದ್ರೆ ಈ ಗಾಡಿಯಲ್ಲಿ ಈಗ ಡಿಸ್ಕ್ ಬ್ರೇಕ್ ಬರ್ತಾ ಇದೆ. ಸೊ ದಟ್ಸ್ ಅನದರ್ ಗುಡ್ ಥಿಂಗ್. ಅಂಡ್ ಈವನ್ ಸಸ್ಪೆನ್ಷನ್ ಡಿಸೈನ್ ನೋಡಿದ್ರೆ ತುಂಬಾ ಯೂನಿಕ್ ಆಗಿರುತ್ತೆ. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ತರ ಇದೆ, ಬಟ್ ಮೌಂಟಿಂಗ್ ಪಾಯಿಂಟ್ಸ್ ತುಂಬಾನೇ ಡಿಫ್ರೆಂಟ್. ಸೊ ಡಿಸ್ಕ್ ಬ್ರೇಕ್ ಯಾವ ತರ ವರ್ಕ್ ಆಗ್ತಿದೆ ಅಂಡ್ ಗಾಡಿಯ ಹ್ಯಾಂಡ್ಲಿಂಗ್ ಯಾವ ತರ ಇದೆ ಅಂತ ರೈಡ್ ಮಾಡೋವಾಗ ಹೇಳ್ತೀನಿ. ಚೇಂಜಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ಲಾಟ್ಫಾರ್ಮ್ ಚೇಂಜ್. ಸೊ ಒಳಗೆ ಇರುವಂತ ಚಾಸಿ ಫ್ರೇಮು ಕಂಪ್ಲೀಟ್ಲಿ ಡಿಫ್ರೆಂಟ್. ನಮಗೆ ಇದರಲ್ಲಿ ಸ್ಟೀಲ್ ಫ್ರೇಮ್ ಬರ್ತಾ ಇದೆ. ಇದರಿಂದ ಬಜಾಜ್ ಅವರು ವೀಲ್ ಬೇಸ್ ನ ಕಂಪ್ಲೀಟ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. ಈಗ 25 mm ಈ ವೀಲ್ ಇಂದ ಈ ವೀಲ್ ಅಲ್ಲಿ ಸ್ಪೇಸ್ ಇನ್ಕ್ರೀಸ್ ಆಗಿದೆ. ಸೊ ಇದರಿಂದ ನಮಗೆ ಸೆಂಟ್ರಲ್ ಫುಟ್ ಬೋರ್ಡ್ ಸ್ಪೇಸು ಜಾಸ್ತಿ ಆಗಿದೆ. ಜೊತೆಗೆ ಸೀಟ್ ನ ಲೆಂತ್ ತುಂಬಾನೇ ಜಾಸ್ತಿ ಆಗಿದೆ. ಸೊ ಈ ಟೋಟಲ್ ಲೆಂತ್ ಬಂದು 80 mm ಅಷ್ಟು ಜಾಸ್ತಿ ಆಗಿದೆ. ಬಟ್ ಮೇಜರ್ ಚೇಂಜ್ ಚಾಸಿ ಜೊತೆಗೆ ಇಲ್ಲಿದ್ದಂತ ಬ್ಯಾಟ್ರಿ ಈಗ ಇಲ್ಲಿ ಫ್ಲೋರ್ ಬೋರ್ಡ್ ಅಲ್ಲಿ ಹೋಗಿದೆ. 3.5 kW ಬ್ಯಾಟ್ರಿ ಪ್ಯಾಕ್. ಯಾಕಂದ್ರೆ ಈ ಮಾಡೆಲ್ ಬಂದು 3501 ಅಂತ. 35 ಅಂದ್ರೆ 3.5 kW ಬ್ಯಾಟ್ರಿ ಪ್ಯಾಕ್. ಇಲ್ಲಿ ಬ್ಯಾಟ್ರಿ ಇದ್ದಿದ್ದಕ್ಕೆ ಕಾರಣ ನಮಗೆ ಬೂಟ್ ಸ್ಪೇಸ್ ತುಂಬಾನೇ ಕಡಿಮೆ ಇತ್ತು. ನಾನು ಬೂಟ್ ಸ್ಪೇಸ್ ಇನ್ ಸ್ವಲ್ಪ ತೋರಿಸ್, ನೀವು ವಿಲ್ ಬಿ ಸರ್ಪ್ರೈಸ್. ಬಟ್ ಬ್ಯಾಟ್ರಿ ಇಲ್ಲಿ ಹೋಗಿದೆ, ಸೆಲ್ಸ್ ಚೇಂಜಸ್ ಮಾಡಿದ್ರೆ. ಸೊ ಇದರಿಂದ ಸ್ಪೇಸ್ ಆಪ್ಟಿಮೈಸೇಷನ್ ತುಂಬಾನೇ ಚೆನ್ನಾಗಿದೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಜೊತೆಗೆ ಇಲ್ಲಿ ನಾನು ಕೂತ್ಕೊಂಡಾಗ್ಲೂ ಸ್ವಲ್ಪ ಕ್ರಾಂಪ್ಡ್ ಆಗಿತ್ತು, ಈಗ ಸ್ಪೇಸು ಸ್ವಲ್ಪ ಜಾಸ್ತಿ ಆಗಿದೆ. ನಮಗೆ ಇಲ್ಲಿ ಫ್ರಂಟ್ ಅಲ್ಲಿ ಒಂದು ಹುಕ್ಕು ಬರ್ತಾ ಇದೆ. 3 kg ಅಷ್ಟು ಲೋಡ್ ಹಾಕ್ಬೋದು ಏನಾದ್ರು ಗ್ರಾಸರಿ ಶಾಪಿಂಗ್ ಅದು ಇದು ಮಾಡ್ತಾ ಇದ್ರೆ. ಫ್ರಂಟ್ ಎಂಡ್ ಅಲ್ಲಿ ಮೇಜರ್ ಚೇಂಜಸ್ ಅಂದ್ರೆ ಮಿರರ್ ಡಿಸೈನ್ ತುಂಬಾ ಸೇಮ್ ಆಗಿದೆ, ಬಟ್ ಬಾಡಿ ಕಲರ್ಡ್ ಮಿರರ್ಸ್ ಬರ್ತಾ ಇದೆ. ನಮ್ ಚೇತಕ್ ಲೋ ಕೊಟ್ಟಿದ್ರೆ ವೆರಿ ಸ್ಟರ್ಡಿ ಮಿರರ್ಸ್. ಅಂಡ್ ಸರ್ಪ್ರೈಸಿಂಗ್ಲಿ ನನ್ನ ಫ್ರೇಮ್ಗೂ ಹಿಂದೆ ವ್ಯೂ ಸಖತ್ತಾಗಿದೆ. ಅಂಡ್ ಹಾಗೆ ಮುಂದೆ ಬಂದ್ರೆ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಲೇಬೇಕು. ಬೂಟ್ ಸ್ಪೇಸ್ ಅಲ್ಲಿ ಸ್ಪೇಸ್ ಜೊತೆಗೆ ನಮಗೆ ಗ್ಲೌ ಬಾಕ್ಸ್ ಸ್ಪೇಸ್ ಇದೆ ಟಾಪ್ ಎಂಡ್ ಮಾಡಲ್ ಅಲ್ಲಿ. ಅಂಡ್ ಇದನ್ನ ಓಪನ್ ಮಾಡೋದು ತುಂಬಾನೇ ಈಸಿ, ಬಿಕಾಸ್ ಇದರಲ್ಲಿ ಕಂಪ್ಲೀಟ್ಲಿ ಕೀಲೆಸ್ ಆಪ್ಷನ್ ಬರ್ತಾ ಇದೆ. ಸೊ ಈ ಕೀ ಫಾಬ್ ನ ನಾವು ಜೋಬಲ್ಲಿ ಇಟ್ಕೊಂಡ್ರೆ ಸಾಕು. ಬಟ್ 02, 03 ಆಪ್ಷನ್ಸ್ ಅಲ್ಲಿ ನಮಗೆ ಫಿಸಿಕಲ್ ಕೀ ಬರುತ್ತೆ, ಬಟ್ ರಿಮೋಟ್ ಕೀ ಸಿಗೋದಿಲ್ಲ. ಜಸ್ಟ್ ಒಂದು ಪ್ರೆಸ್ ಆಫ್ ಬಟನ್, ಕಾರ್ ತರ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ. ಅಂಡ್ ಈ ಬೂಟ್ ನ ಓಪನ್ ಮಾಡೋದು ತುಂಬಾ ಈಸಿ. ಜಸ್ಟ್ ಒಂದು ಪ್ರೆಸ್ ಮಾಡಿದ್ರೆ ಓಪನ್ ಆಗ್ಬಿಡುತ್ತೆ. ಈ ಗ್ಲೌ ಬಾಕ್ಸ್ 5 ಲೀಟರ್ಸ್ ಅಷ್ಟು ಸ್ಪೇಸ್. ಅಂಡ್ ಈ ಸ್ಪೇಸ್ ಅಲ್ಲಿ ನಾವು ಈಸಿಯಾಗಿ ಚಾರ್ಜರ್ ಇಟ್ಕೊಬಹುದು, ಕ್ಲೀನ್ ಆಗಿ ಕೂತ್ಕೊಳ್ಳುತ್ತೆ. ಯಾಕಂದ್ರೆ ಇದರಲ್ಲಿ ಆನ್ ಬೋರ್ಡ್ ಚಾರ್ಜರ್ ಇರೋದ್ರಿಂದ ಜಸ್ಟ್ ಒಂದು ವೈರ್ ಪ್ಲಗ್ ಇದ್ರೆ ಸಾಕು. ಅಂಡ್ ಇಲ್ಲಿ ನಮಗೆ ಫಸ್ಟ್ ಏಡ್ ಕಿಟ್ಸ್, ಹಾಗೆ ಫೋನ್ ಚಾರ್ಜಿಂಗ್ ಒಂದು USB ಪೋರ್ಟ್ ಕೂಡ ಇದೆ. ಸೊ ಕನ್ವೀನಿಯಂಟ್ ಫೀಚರ್. ಇದು ನಮಗೆ ಬೇಸ್ ಮಾಡೆಲ್ಸ್ ಅಲ್ಲಿ ಸಿಗೋದಿಲ್ಲ. ಬಟ್ ಎಲ್ಲದಕ್ಕಿಂತ ಮೇಜರ್ ಕಂಪ್ಲೇಂಟ್ ಇದ್ದಿದ್ದು ಚೇತಕ್ಕಲ್ಲಿ ಇದರ ಸೀಟ್ ಸ್ಪೇಸ್ ಜೊತೆಗೆ ಒಳಗೆ ಇರುವಂತಹ ಬೂಟ್ ಸ್ಪೇಸು. ಸೀಟ್ ಸ್ಪೇಸ್ ಏನೋ ಚೆನ್ನಾಗಿದೆ, ಕ್ವಿಲ್ಟಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ, ನಮಗೆ ಬ್ರೌನ್ ಆಗಿದೆ. ಅಂಡ್ ಪಿಲಿಯನ್ ಸೀಟ್ಗೂ ಸ್ವಲ್ಪ ಲೆಂತ್ ಆಗಿದೆ. ಇಲ್ಲಿ ನೋಡ್ಬೋದು ಗ್ರಾಬ್ ರೈಲು ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ಇದರಿಂದ ಕೂತ್ಕೊಂಡು ಹೋಗೋದಕ್ಕೆ ಕಂಫರ್ಟ್ ಇದೆ. ಬಟನ್ ಪ್ರೆಸ್ ಮಾಡಿ ಕೂತ್ಕೊಂಡ್ರೆ ಬೂಟ್ ಆಟೋಮ್ಯಾಟಿಕಲಿ ಓಪನ್ ಆಗುತ್ತೆ. ಇಲ್ಲಿ ನಮಗೆ 35 ಲೀಟರ್ ಅಷ್ಟು ಬೂಟ್ ಸ್ಪೇಸ್ ಇದೆ. ಲೈಟ್ ನ ಕೊಟ್ಟಿದ್ದಾರೆ. ಡೆಪ್ತ್ ಜಾಸ್ತಿ ಇರೋದ್ರಿಂದ ತುಂಬಾನೇ ಐಟಮ್ಸ್ ಇಡಿಸುತ್ತೆ. ಸೊ ಇಂಪ್ರಾಕ್ಟಿಕಲ್ ಬೂಟ್ ಸ್ಪೇಸ್ ಅಂತೂ ಈಗ ಅಲ್ಲ. ಐ ಥಿಂಕ್ ಸೆಗ್ಮೆಂಟ್ ಅಲ್ಲೇ ವೆರಿ ಗುಡ್ ಕಾಂಪಿಟೇಷನ್ ಜೊತೆಗೆ ಮ್ಯಾಚ್ ಆಗ್ತದೆ. ಈವನ್ ಸೀಟ್ನು ಈ ತರ ಸ್ಕೂಪ್ ಔಟ್ ಮಾಡಿರೋದ್ರಿಂದ ಫುಲ್ ಫೇಸ್ ಹೆಲ್ಮೆಟ್ ಐ ಥಿಂಕ್ ಆರಾಮಾಗಿ ಇಡ್ಬೋದು. ಆ್ಯಂಡ್ ಈ ಚಾರ್ಜರ್ ನೋಡಿ ಸೈಜ್ ಇಷ್ಟೇ ಇರೋದು, ಇದು ಅಲ್ಲಿ ಆರಾಮಾಗಿ ಗ್ಲೌ ಬಾಕ್ಸ್ ಎಲ್ಲ ಇಡ್ಸುತ್ತೆ. ಸೊ ಫುಲ್ ಸ್ಪೇಸ್ನ ನೀವು ಚಾರ್ಜರ್ಗಲ್ಲದೆ ನೀಟಾಗಿ ಬೇರೆ ವಿಷಯಕ್ಕೂ ಯೂಸ್ ಮಾಡ್ಕೋಬಹುದು. ಅಂಡ್ ಇದರಲ್ಲಿ ಆನ್ ಬೋರ್ಡ್ ಚಾರ್ಜರ್ ಬರೋದ್ರಿಂದ ನಾರ್ಮಲ್ 5 amp ಸಾಕೆಟ್ ಅಲ್ಲೂ ಆಗುತ್ತೆ, ನಿಮಗೆ 15 amp ಸಾಕೆಟ್ ಬೇಕಾಗಿಲ್ಲ. 800-900 ವಾಟ್ ಚಾರ್ಜರ್ ಇದರಲ್ಲಿ ಇದೆ. ಸೊ ದಟ್ಸ್ ಅ ಗುಡ್ ಥಿಂಗ್. 0 to 80 ಬಂದು 3 hour ಅಲ್ಲಿ ಆರಾಮಾಗಿ ಚಾರ್ಜ್ ಆಗುತ್ತೆ. ಬಟ್ ಇನ್ನು ಬೇಸ್ ವೇರಿಯಂಟ್ಸ್ ಅಲ್ಲಿ ಹೋದ್ರೆ ಚಾರ್ಜಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂಡ್ 3503 ಅಲ್ಲಿ ಐ ಥಿಂಕ್ ನಿಮಗೆ ಎಕ್ಸ್ಟರ್ನಲ್ ಬ್ರಿಕ್ ಚಾರ್ಜರೇ ಬರುತ್ತೆ. ಸೊ ಆನ್ ಬೋರ್ಡ್ ಚಾರ್ಜರ್ ಅದರಲ್ಲಿ ಇರೋದಿಲ್ಲ. ಬಟ್
ಚಾಸಿ ವೈಸು ನಿಮಗೆ ಬೂಟ್ ಸ್ಪೇಸು ಸೊ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ, ಬಟ್ ಫೀಚರ್ಸ್ ಕಮ್ಮಿ ಇರುತ್ತೆ ಅಷ್ಟೇ. ಪೆಟ್ರೋಲ್ ಸ್ಕೂಟರ್ ತರನೇ ವೀಲ್ ಮೌಂಟೆಡ್ ಮೋಟರ್ ಇದೆ ಅಂಡ್ ಇದರಲ್ಲಿ ಪೀಕ್ ರೇಟೆಡ್ ಬಂದು ನಿಮಗೆ 4 ಕಿಲೋವಾಟ್ ಪೀಕ್ ಪವರ್ ಇದೆ. ಇಲ್ಲಿ ನೋಡಬಹುದು ಫುಟ್ ರೆಸ್ಟ್ ಸ್ವಲ್ಪ ದೊಡ್ಡದಾಗಿದೆ ಅಂಡ್ ಇದರಲ್ಲಿ ನಾವು ಲೇಡೀಸ್ ಫುಟ್ ರೆಸ್ಟ್ ಹಾಕೋಬಹುದು, ಕನ್ವೀನಿಯಂಟ್ ಆಗಿರುತ್ತೆ. ಅಂಡ್ ವಿಷಯ ಏನಂದ್ರೆ ಬಂದಾಗ ಚೇತಕ್ ಲಾಂಚ್ ಆದಾಗಿಂದ ಎಷ್ಟೋ ಸ್ಕೂಟರ್ ನಮ್ಮ ಮನೆಗೆ ಬಂದಿದೆ, ಬಟ್ ಈಗ್ಲೂ ಚೇತಕ್ಕೆ ನಮ್ಮ ಮಮ್ಮಿಗೆ ಫೇವರೇಟ್, ಕೂತ್ಕೊಂಡು ಹೋಗೋದಕ್ಕೂ ಅಷ್ಟೇ, ಕಂಫರ್ಟ್ ವೈಸು ಅಷ್ಟೇ, ಓವರ್ ಆಲ್ ಲುಕ್ ಅಷ್ಟೇ. ಯಾಕಂದ್ರೆ ಒಂಥರ ವೆಸ್ಪಾ ವೈಬ್ಸ್ ಕೊಡ್ತಾ ಇದೆ. ಐ ಥಿಂಕ್ ಅದೊಂದೇ ಮೆಟಲ್ ಬಾಡಿ ಜೊತೆ ಬರೋದು. ಅಂಡ್ ಹಿಂದೆ ವೀಲೂ ಅಷ್ಟೇ ನಮಗೆ ಸಿಂಗಲ್ ಸೈಡ್ ಮೌಂಟೆಡ್ ಇದೆ, ಬಟ್ ಹಿಂದೆ ನಮಗೆ ಡ್ರಮ್ ಬ್ರೇಕ್ ಬರ್ತಾ ಇದೆ, ಡಿಸ್ಕ್ ಬ್ರೇಕ್ ಆಪ್ಷನ್ ಇಲ್ಲ. ಮಿಡ್ ಡ್ರೈವ್ ಮೋಟರ್ಗೂ ಹಬ್ ಮೋಟರ್ಗೂ ಇದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ ಬೆಲ್ಟ್ ಡ್ರೈವ್ ಗಿಂತ ಇದರಲ್ಲಿ ಪವರ್ ಲಾಸ್ ತುಂಬಾನೇ ಕಮ್ಮಿ ಆಗುತ್ತೆ. ಎಷ್ಟು ಪವರ್ ಜನರೇಟ್ ಆಗುತ್ತೋ ಡೈರೆಕ್ಟ್ ವೀಲ್ ಹೋಗೋದ್ರಿಂದ ಈ ಬೆಲ್ಟ್ ಅಲ್ಲಿ ಪವರ್ ಲಾಸ್ ಆಗೋದಿಲ್ಲ. ರಿಲಯಬಲ್ ಗುಡ್ ಆಪ್ಷನ್ ಅಂಡ್ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಅಂಡ್ ಇದರಲ್ಲಿ ನಮಗೆ 3 years 50,000 kilometers ವಾರಂಟಿನೂ ಸಿಗ್ತಾ ಇದೆ. ಸೊ ವಾರಂಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಕ್ಸ್ಟೆಂಡೆಡ್ ವಾರಂಟಿನೂ ತಗೊಬಹುದು. ರಿಯರ್ ತೋರ್ಸಕ್ ಮುಂಚೆ ನಾನು ಪ್ರೈಸ್ ಬಗ್ಗೆ ಮಾತಾಡಬೇಕು. ಈ ಗಾಡಿಯ ಬೆಲೆ ಬಂದು 1,39,500, ಲೆಟ್ಸ್ ಸೇ 1,40,000 ಅನ್ಕೊಳ್ಳೋಣ. ಎಕ್ಸ್ ಶೋರೂಮ್ ಪ್ರೈಸ್. ನಮಗೆ PM ಫಂಡ್ ಜೊತೆಗೆ ಒಂದು 5,000, ಅದ್ರ ಜೊತೆಗೆ 5,000 4,700 ಏನೋ ಆಫರ್ ಇದೆ. ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲಿ ನಿಮಗೆ ಆನ್ ರೋಡ್ ಬರ್ತಾ ಇದೆ. ಸೊ ಚೇತಕ್ ಅಂತಾನೆ ಸ್ಪೆಸಿಫಿಕ್ ಡೀಲರ್ಸ್ ಇದೆ ಎಲ್ಲ ಕರ್ನಾಟಕದಲ್ಲಿ, ಆಲ್ ಓವರ್ ಇಂಡಿಯಾ ಸೆಪರೇಟ್ ಶೋರೂಮ್ಸ್ ಇದೆ. ಸೊ ನೀವು ನಿಯರೆಸ್ಟ್ ಶೋರೂಮ್ಗೆ ಹೋಗಿ ರೀಚ್ ಔಟ್ ಮಾಡಿ ಪ್ರೈಸ್ ಆನ್ ರೋಡ್ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಸೆಕೆಂಡ್ ಮಾಡೆಲ್ಗೂ ಥರ್ಡ್ ಮಾಡೆಲ್ಗೂ ಇದಕ್ಕೂ ಒಂದು 4-5 ಸಾವಿರ ಅಷ್ಟೇ ಡಿಫ್ರೆನ್ಸ್. ಟೆಕ್ನಿಕಲಿ ಬಜಾಜ್ ಅವ್ರು ಒಳ್ಳೆ ಗೇಮ್ ಆಡ್ತಿದ್ದಾರೆ, ಟಾಪ್ ಅಂಡ್ ಮಾಡಲೇ ಜಾಸ್ತಿ ತಗೊಳ್ಳಿ ಅಂತ. ಹಿಂದೆ ಲುಕ್ಕು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಲೆಂತ್ ಜಾಸ್ತಿ ಆಗಿರೋದ್ರಿಂದ ಕೂಪ್ಡ್ ಔಟ್ ಶೇಪ್ ನೋಡಬಹುದು, ಕಂಪ್ಲೀಟ್ LED ಯೂನಿಟ್, ಟೇಲ್ ಲ್ಯಾಂಪ್ಸ್ ನೋಡಬಹುದು. ಮುಂದೆ ತರ ಹಿಂದೆನೂ ಸ್ವಲ್ಪ ವೆಂಟ್ಸ್ ಟೈಪ್ ಆಪ್ಷನ್ ಕೊಟ್ಟಿದ್ದಾರೆ. ಲುಕ್ ಆಫ್ ದ ಗಾಡಿ ಚೆನ್ನಾಗಿದೆ. ಬಟ್ ಇನ್ನೊಂದು ಮೇಜರ್ ಚೇಂಜ್ ಏನಂದ್ರೆ ಇದರ ಡಿಸ್ಪ್ಲೇ. ಯಾಕಂದ್ರೆ ಹಳೇದು ರೌಂಡ್ ಆಗಿತ್ತು ಅಂಡ್ ಬಿಸ್ಲಲ್ಲಂತೂ ಕಾಣಿಸ್ತಾನೆ ಇರಲಿಲ್ಲ, ತುಂಬಾ ಓಲ್ಡ್ ಫ್ಯಾಷನ್ ಡಿಸ್ಪ್ಲೇ. ಬಟ್ ಈಗ ನಮಗೆ 5 inch TFT ಡಿಸ್ಪ್ಲೇ ಇದೆ ಅಂಡ್ ಈ ಮಾಡೆಲ್ ಅಲ್ಲಿ ನಮಗೆ ಟಚ್ ಆಪ್ಷನ್ ಕೂಡ ಇದೆ. ಸೊ ಆರಾಮಾಗಿ ಟಚ್ ಎನೇಬಲ್ ಮಾಡ್ಕೊಂಡು ನೋಡಿ. ಸೊ 91% ನಮಗೆ 121 kilometers ರೇಂಜ್ ಬರ್ತಾ ಇದೆ. ಅಂಡ್ ಟ್ರಿಪ್ ಹಾಗೆ ಟ್ರಿಪ್ ಸ್ಕೋರು, ನಿಮಗೆ ರೀಜನರೇಟಿವ್ ಆಪ್ಷನ್ಸ್, ಮ್ಯಾಪ್ಸ್ ನೋಡ್ಬೋದು. ಇಲ್ಲಿ ಮ್ಯಾಪ್ ಕನೆಕ್ಟ್ ಆಗಿ ಫೋನ್ ಕನೆಕ್ಟ್ ಮಾಡ್ಕೊಂಡ್ರೆ ನೀವು ಕಂಪ್ಲೀಟ್ ಇದೆಲ್ಲ ಆಕ್ಸೆಸ್ ಮಾಡ್ಕೋಬಹುದು, ಇನ್ಕ್ಲೂಡಿಂಗ್ ದ ಮ್ಯೂಸಿಕ್. ಅಂಡ್ ಮೆನ್ಯೂಸ್ ಅಲ್ಲಿ ನಮಗೆ ಡಾಕ್ಯುಮೆಂಟ್ಸ್ ಇದರಲ್ಲಿ ಸ್ಟೋರ್ ಮಾಡ್ಕೊಬಹುದು, ಡಿಸ್ಪ್ಲೇ ಆಪ್ಷನ್ಸ್, ಯಾವ ತರ ಕಲರ್ಸ್ ಬೇಕು, ಸೆಟ್ಟಿಂಗ್ಸ್. ಸೊ ವೆರಿ ನೈಸ್ ಅಡಿಷನ್. 3502 ಅಲ್ಲಿ ನೋಡಿದ್ರೆ ಸೇಮ್ ಡಿಸ್ಪ್ಲೇನೆ, ಬಟ್ ನಿಮಗೆ ಟಚ್ ಆಪ್ಷನ್ ಅದರಲ್ಲಿ ಇರೋದಿಲ್ಲ. ಅಂಡ್ ಬಟನ್ಸ್ ವೈಸ್ ನೋಡಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಟಾಗಲ್ ಬಟನ್ಸ್ ನೋಡಬಹುದು. ಸೊ ಪ್ರತಿ ಸರಿ ಟಚ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಇದರಲ್ಲೇ ಟಾಗಲ್ ಮಾಡ್ಕೋಬಹುದು. ಹಾರ್ನ್ ಸ್ವಲ್ಪ ಲೌಡ್ ಆಗಿದೆ. ಅಂಡ್ ಇದರಲ್ಲಿ ನಮಗೆ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ನ ಆಫ್ ಮಾಡ್ಕೊಳ್ಳೋದಕ್ಕೆ ಹೈ ಬೀಮ್, ಲೋ ಬೀಮ್, ಇಂಡಿಕೇಟರ್ಸ್ ಡಿಫ್ರೆಂಟ್ ಆಗಿ ಲೆಫ್ಟ್ ಇಂಡಿಕೇಟರ್ ಇದ್ ಕಡೆ, ರೈಟ್ ಇಂಡಿಕೇಟರ್ ಇದ್ ಕಡೆ ಕೊಟ್ಟಿದ್ದಾರೆ. ಇದು ನಮಗೆ ಗಾಡಿ ಸ್ಟಾರ್ಟ್ ಮಾಡೋದಕ್ಕೆ ಹಾಗೆ ಮೋಡ್ ಚೇಂಜ್ ಮಾಡೋದಕ್ಕಿದೆ. ಇದು ನಮಗೆ ಗ್ಲೌ ಬಾಕ್ಸ್ ಹಾಗೆ ಬೂಟ್ ಸ್ಪೇಸ್ ನ ಆಕ್ಸೆಸ್ ಮಾಡೋದಕ್ಕೆ. ಹಾಗೆ ಇದು ರಿವರ್ಸ್ ಮೋಡು ಬರುತ್ತೆ. ಸೊ ಎಲ್ಲದರಲ್ಲೂ ನಿಮಗೆ ರಿವರ್ಸ್ ಮೋಡು ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ಎಲ್ಲ ಮಾಡಲ್ಸ್ ಅಲ್ಲಿ. 3503 ಮಾಡೆಲ್ಗೆ ಹೋದ್ರೆ ಬೇಸ್ ವೇರಿಯಂಟ್ ಫೀಚರ್ಸ್ ಕಮ್ಮಿ ಇದ್ದು, ಸ್ಪೀಡು ಕಮ್ಮಿ ಇದ್ದು, ಸ್ವಲ್ಪ ರೇಂಜ್ ಕಡಿಮೆ ಇದೆ. ಬಟ್ ನಿಮಗೆ ಆಲ್ಮೋಸ್ಟ್ 1 ಲಕ್ಷ ಅರೌಂಡ್ ದ್ಯಾಟ್ ಪ್ರೈಸ್ ಪಾಯಿಂಟ್ ಎಕ್ಸ್ ಶೋರೂಮ್ ಅಲ್ಲೇ ಸಿಗ್ತಾ ಇದೆ. ಬಟ್ ಪ್ರೈಸಿಂಗ್ಸ್ ಇಲ್ಲಿ ಹಾಕಿರ್ತೀನಿ. ವೆರಿ ನೈಸ್ ಅಪ್ಡೇಟ್. ಬಟ್ ಓಡಿಸೋದಕ್ಕೆ ಯಾವ ತರ ಇದೆ ಬನ್ನಿ ನೋಡೋಣ. ಗಾಡಿ ಕಂಪ್ಲೀಟ್ಲಿ ಕೀಲೆಸ್ ಇರೋದ್ರಿಂದ ಇದು ಚಿಕ್ಕದಾದಂಥ ಕೀ ಫಾಬ್ ಇದೆ. ಆ್ಯಂಡ್ ಇದು ಜಸ್ಟ್ ಪಾಕೆಟಲ್ಲಿ ಇದ್ರೆ ಸಾಕು. ಬಟ್ ನಾವು ಪ್ರೆಸ್ ಮಾಡಿದ್ರೆ ನೋಡಿ ಇಂಡಿಕೇಟರ್ಸ್ ಬರುತ್ತೆ ಒಂದು 2 times ಅಲರ್ಟ್ ಕೊಡೋ ಥರ ನಾವು ಗಾಡಿ ಎಲ್ಲಿದೆ ಅಂತ ನೋಡೋದಕ್ಕೆ. ಜಸ್ಟ್ ಇಲ್ಲಿ ಒಂದು ಸಿಂಗಲ್ ಟ್ಯಾಪ್ ಮಾಡಿದ್ರೆ ಸಾಕು, ಸ್ಕೂಟರ್ ಆನ್ ಆಗಿಬಿಡುತ್ತೆ. ಸೊ ವೆರಿ ವೆರಿ ನೈಸ್. ಇನ್ನೊಂದು ಮೇನ್ ಏನಂದರೆ 160 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಹೇಳಿದ್ದಾರೆ. ಡೀಸೆಂಟ್ ಎನಫ್ ಇದೆ. ಬಟ್ ಈ ಸೆಂಟರ್ ಸ್ಟ್ಯಾಂಡ್ ಏನಾದರೂ ನೀವು ಆಕ್ಸೆಸರಿಯಾಗಿ ಹಾಕ್ಸ್ಕೊಂಡ್ರೆ ನೋಡಿ ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಸ್ವಲ್ಪ ಗಾಡಿ ಲೀನ್ ಮಾಡಿದ್ರು ಸೆಂಟರ್ ಸ್ಟ್ಯಾಂಡ್ ಟಚ್ ಆಗುತ್ತೆ. ಮುಂದೆ ಹಿಂದೆ ಟೈರ್ ಎರಡೂ 90/90 12 inch ವೀಲ್ಸ್. ನಿಮಗೆ 110 section 120 section ಟೈರ್ ಇರುವಂಥ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಇದಾವೆ. ಬಟ್ ಇದರಲ್ಲಿ ಈಗಲೂ 90/90 ತುಂಬ ಚಿಕ್ಕ ಸೈಜ್ ಟೈರು. ಸೊ ಅದೊಂದು ಗುಡ್ ಥಿಂಗ್. ಗಾಡಿನ ಲಾಕ್ ಮಾಡೋದು ತುಂಬ ಈಸಿ. ಜಸ್ಟ್ ಇಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ಸಾಕು, ಆಫ್ ಆಗಿಬಿಡುತ್ತೆ. ಸೊ ಕಂಪ್ಲೀಟ್ ಕೀಲೆಸ್ ಆಕ್ಸೆಸ್, ವೆರಿ ನೈಸ್. ಬಟ್ ಬೇಸ್ ಮಾಡಲ್ಸಲ್ಲಿ ನಿಮಗೆ ಕೀನು ಬರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಹ್ಯಾಂಡ್ ಬ್ರೇಕ್ ಆಪ್ಷನ್ನು ಕೊಟ್ಟಿದ್ದಾರೆ. ಇದನ್ನು ಪ್ರೆಸ್ ಮಾಡ್ಕೊಂಡು ನಾವು ಇಲ್ಲಿ ಲಾಕ್ ಮಾಡಿಬಿಟ್ರೆ ಗಾಡಿ ಮುಂದೆ ಹೋಗೋದಿಲ್ಲ. ಸೊ ಎಲ್ಲರೂ ನಿಲ್ಲಿಸಿದಾಗ ನೋಡಿ ಈ ಥರ ಚಿಕ್ಕ ವಿಷಯಗಳು ತುಂಬಾ ಚೆನ್ನಾಗಿದೆ. ಗಾಡಿ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ಇಂಪ್ರೆಷನ್ ಬರೋದೇ ಐ ಥಿಂಕ್ ಹಳೆ ಗಾಡಿ ಕಂಪೇರ್ ಮಾಡಿದ್ರೆ ಪರ್ಫಾರ್ಮೆನ್ಸಲ್ಲೂ ಇಂಪ್ರೂವ್ ಆಗಿದೆ. ಬಿಕಾಸ್ ಮೇಜರಾಗಿ ಬ್ಯಾಟ್ರಿಯಲ್ಲೇ ಚೇಂಜಸ್ ಆಗಿರೋದು. ಬಟ್ ಹ್ಯಾಂಡ್ಲಿಂಗ್ ವೈಸ್ ಇಟ್ಸ್ ಸ್ಟಿಲ್ ಪ್ರಿಟಿ ಸಿಮಿಲರ್. ಸಸ್ಪೆನ್ಷನ್ ಬ್ರೇಕ್ಸ್ ಬಗ್ಗೆ ಎಲ್ಲ ಮಾತಾಡೋಣ. ಬಟ್ ಫಸ್ಟ್ ಐ ರಿಯಲಿ ಲೈಕ್ ದ ಡಿಸ್ಪ್ಲೇ ಮ್ಯಾನ್. ಬಿಕಾಸ್ ಹಳೆ ಡಿಸ್ಪ್ಲೇ ಏನಂದರೆ ಏನೂ ಕಾಣಿಸ್ತಾ ಇರಲಿಲ್ಲ ಬಿಸಿಲಲ್ಲಿ. ಬಟ್ ಇದು ಡಿಫ್ರೆಂಟ್ ಥೀಮ್ ಆಪ್ಷನ್ನು ಇದೆ. ಆ್ಯಂಡ್ ನೋಡಿ ನಾನು ಆಕ್ಸಲರೇಟರ್ ಬಿಡ್ತೀನಿ, ಎಷ್ಟು ಚೆನ್ನಾಗಿ ರೀಜನ್ ವರ್ಕ್ ಆಗ್ತಿದೆ. ರೀಜನ್ ಇಂಡಿಕೇಟರ್ ಅಂತ ತೋರಿಸ್ತಾ ಇದೆ. ನಾನು ಯೂಸ್ ಮಾಡ್ತಿರೋ ಲಾಸ್ಟು 15 ದಿನದಿಂದ ಈ ಸ್ಕೂಟರ್ನ ಯೂಸ್ ಮಾಡ್ತಿದ್ದೀನಿ. ಪ್ರತಿ ಸರಿ ಮಿನಿಮಮ್ ಅಂದ್ರೂ 115, 120, 125, 130ವರೆಗೂ ನನಗೆ ಬಂದಿದೆ ರೀಸನೇಬಲ್ ಆಗಿ ಓಡಿಸಿದ್ರೆ. ಸೊ
ನಿಮ್ಗೆ ಏನಂದ್ರೂ 120 ಕಿಲೋಮೀಟರ್ಸ್ ರೇಂಜ್ ಅಂತೂ ಆರಾಮಾಗಿ ಸಿಗುತ್ತೆ ಆ್ಯಂಡ್ ಐ ಲೈಕ್ ಇಟ್. ಆ್ಯಂಡ್ ಆಕ್ಸಿಲರೇಷನ್ ನೋಡ್ಬೋದು, ನಾರ್ಮಲ್ ಮೋಡಿಂದ ಇಮಿಡಿಯೇಟ್ ಆಗಿ ಅದೇ ಸ್ಪೋರ್ಟ್ಸ್ ಮೋಡ್ಗೂ ಹೋಗ್ಬಿಡುತ್ತೆ. ಈಗ ಜಸ್ಟ್ ಈಕೋ ಮೋಡಲ್ ಇದೆ ನೋಡಿ, ಸ್ಪೋರ್ಟ್ಸ್ ಮೋಡ್ಗೆ ಹೋಗ್ತೀನಿ, ಟಾಪ್ ಸ್ಪೀಡ್ ನೋಡ್ಬೋದು. ವೆರಿ ಗುಡ್ ಪರ್ಫಾರ್ಮೆನ್ಸ್. ಈವನ್ ಅವರು 70 to 73 ಟಾಪ್ ಸ್ಪೀಡ್ ಅಂತ ಕೋಟ್ ಮಾಡಿದ್ರು, ಗಾಡಿ 80ವರೆಗೂ ಹೋಗುತ್ತೆ ನೋಡಿ. ಬಟ್ ರಿಯಲಿಸ್ಟಿಕಲಿ ನಾವು 70 to 73ನೇ ಹೋಗ್ತಾ ಇರ್ತೀವಿ, ಸ್ಪೀಡು ಎರರ್ ಇರುತ್ತೆ. ಬಟ್ ಸ್ಪೋರ್ಟ್ಸ್ ಮೋಡಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಐ ಲೈಕ್ ಇಟ್. ಆ್ಯಂಡ್ ಎಲ್ಲ ಕಡೆನೂ ಬಟನ್ಸು ತುಂಬ ಆಕ್ಸೆಸಿಬಲ್ ಆಗಿದೆ. ಲೈಕ್ ಮೋಡ್ ಚೇಂಜ್ ಮಾಡೋ ಬಟನ್ ನೋಡಿ ಈಸಿಯಾಗಿ ಇಲ್ಲಿ ಆಕ್ಸೆಸಿಬಲ್ ಆಗಿದೆ. ಇಂಡಿಕೇಟರ್ ಬಟನ್ ಆಗಿರ್ಬೋದು, ಹಾರ್ನ್ ಆಗಿರ್ಬೋದು. ಸೊ ಇಲ್ಲಿ ಬಟನ್ಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬೇಕಾದ್ರೆ ನಾನು ನಿಲ್ಲಿಸಿ ಮೋಡ್ ಕೂಡ ಚೇಂಜ್ ಮಾಡ್ತೀನಿ ನೋಡಿ. ಡಿಸ್ಪ್ಲೇಗೆ ಹೋಗಿ ಥೀಮ್ಸ್ಗೆ ಹೋಗಿ ನೋಡಿ, ಇದು ಬೇರೆ ಥೀಮ್ ಇದೆ, 2 ಥೀಮ್ ಇದೆ, ಟೆಕ್ನೋ ಥೀಮ್ ಅಂತೆ. ಅಪ್ಲೈಡ್ ನೋಡಿ, ಗ್ಲೌಸಲ್ಲಿನೂ ಎಷ್ಟು ನೀಟಾಗಿ ಆಪ್ರೇಟ್ ಆಗ್ತಾ ಇದೆ. ಲೈಕ್ ಇಟ್ ಮ್ಯಾನ್. ಥೀಮ್ ಚೇಂಜ್ ಮಾಡಿದೆ, ಥೀಮ್ ಡಿಫ್ರೆಂಟ್ ಆಗಿದೆ. ಸೊ ಈವನ್ SLC ಆಲ್ಮೋಸ್ಟ್ 90 ತೋರಿಸ್ತಾ ಇದೆ 112 ಕಿಲೋಮೀಟರ್ಸ್ ಅಲ್ಲಿ. ಡೆಫಿನೆಟ್ಲಿ 120 ಕಿಲೋಮೀಟರ್ ರೇಂಜ್ ಬರ್ತಿದೆ. ಯಾಕಂದ್ರೆ ಲಾಸ್ಟ್ 10-15 ಡೇಸ್ ಇಂದ ಈ ಗಾಡಿ ನಾನು ಪರ್ಸನಲ್ ಆಗಿ ಯೂಸ್ ಮಾಡ್ತಿದ್ದೀನಿ. ಬಜಾಜ್ ಅವ್ರು ಸೆಂಡ್ ಮಾಡಿರೋದು ನನಗೆ ಆರಾಮಾಗಿ 120-125 ಈಸಿಯಾಗಿ ಬರ್ತಾ ಇದೆ. ನೀವು ಹೆಂಗೆ ಸಿಟಿಯಲ್ಲಿ ಯೂಸ್ ಮಾಡಿದಷ್ಟು ಇನ್ನೂ ರೇಂಜ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಸಕ್ಕತ್ತಾಗಿರೋ ರೀಜನ್ ಇದೆ ಗುರು. ಲೈಕ್ ರೀಜನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ಹಳೇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಪೇಸು ಇನ್ಕ್ರೀಸ್ ಆಗಿದೆ, ಸೀಟು ಕಂಫರ್ಟೇಬಲ್ ಆಗಿದೆ. ಆ್ಯಂಡ್ ಸಸ್ಪೆನ್ಷನಲ್ಲಿ ಸ್ವಲ್ಪ ವರ್ಕ್ ಮಾಡಿರೋದು. ಬಟ್ ಏನಂದರೆ ಸಸ್ಪೆನ್ಷನ್ ವೈಸ್ ಈಗಲೂ ಗಾಡಿ ಸ್ವಲ್ಪ ಸ್ಟಿಫ್ ಆಗಿದೆ. ನಾವೇನಾದರೂ ತುಂಬ ಬಂಪಿಯಲ್ಲಿ ಹೋದರೆ ತುಂಬ ನೋಡಿ, ಈಗಲೂ ಬ್ರೇಕ್ ಆಗ್ತಾ ಇದ್ದೀನಿ, ಗಾಡಿ ಅಲ್ಲಾಡೋದು ಕೂಡ ಇಲ್ಲ ಫ್ರಂಟ್ ಸಸ್ಪೆನ್ಷನು. ಸೊ ಟರ್ನಿಂಗ್ ರೇಡಿಯಸ್ ಚೆನ್ನಾಗಿದೆ. ಬಟ್ 90/90 ಇಂಚ್ ವೀಲ್ಸ್ ಇರೋದ್ರಿಂದ ನಮಗೆ ರೋಲಿಂಗ್ ರೆಸಿಸ್ಟೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಇದರಿಂದ ರೇಂಜ್ ಜಾಸ್ತಿ ಬರುತ್ತೆ. ನೀವು ಏತರು ಓಲಾದೆಲ್ಲ ನೋಡಿದ್ರೆ 120 ಸೆಕ್ಷನ್ ಟೈರ್, ತುಂಬ ದೊಡ್ಡ ಟೈರ್ ಇರೋದ್ರಿಂದ ರೋಡಲ್ಲಿ ಕಾಂಟ್ಯಾಕ್ಟ್ ಪ್ಯಾಚ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಿಂದೆ ಯಾರು ಇಲ್ಲ. ಅಂಡ್ ಇದರಲ್ಲಿ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಬರ್ತಾ ಇದೆ. ರೇರ್ ಬ್ರೇಕ್ ಮಾತ್ರ ಅಪ್ಲೈ ಮಾಡ್ತೀನಿ ನೋಡಿ, ಒಳ್ಳೆ ಬ್ರೇಕಿಂಗ್ ಆಯಿತು. ಫ್ರಂಟ್ನು ಅಪ್ಲೈ ಆಗುತ್ತೆ, 50-50 ಸ್ಪ್ಲಿಟ್ ಅಲ್ಲಿ ಫ್ರಂಟ್ ರಿಯರ್ ಅಪ್ಲೈ ಆಗುತ್ತೆ. ಅಂಡ್ ಹಳೇದಕ್ಕೆ ಕಂಪೇರ್ ಮಾಡಿದ್ರೆ ಡ್ರಮ್ ಬ್ರೇಕ್ ಆಗಿದ್ರು ಚೆನ್ನಾಗಿದೆ, ಫ್ರಂಟ್ ಬ್ರೇಕು ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಇರೋದ್ರಿಂದ. ಬಟ್ ಬೇರೆ ಸ್ಕೂಟರ್ ಲೆಟ್ಸ್ ಸೇ ಓಲಾ ಕಂಪೇರ್ ಮಾಡಿದ್ರೆ ಅಷ್ಟು ಪ್ರೋಗ್ರೆಸಿವ್ ಬ್ರೇಕಿಂಗ್ ಇಲ್ಲ ಇದರಲ್ಲಿ. ಬಟ್ ಈ ಗಾಡಿಗೆ ತಕ್ಕಾಗೆ ಪರ್ಫೆಕ್ಟ್ ಆಗಿದೆ. ಹ್ಯಾಂಡಿಂಗ್ ಪೊಸಿಷನ್ ಚೆನ್ನಾಗಿದೆ. ಬಟ್ ಒಂದು ವಿಷಯ ಏನಂದ್ರೆ ನಾನು ನೋಟಿಸ್ ಮಾಡಿರೋದು, ನೀವು ಲೆಟ್ಸ್ ಸೇ ಓಲಾ ಎಕ್ಸಾಂಪಲ್ ತಗೊಳ್ಳೋಣ. ಓಲಾ ಹ್ಯಾಂಡಲ್ ಬಾರು ಇಲ್ಲಿರುತ್ತೆ, ಇದ್ರ ಹ್ಯಾಂಡಲ್ ಬಾರ್ ಇಷ್ಟು ಕೆಳಗಡೆ ಇದೆ. ಸೊ ನನ್ನ ಹೈಟ್ಗೆ ನೋಡಿ, ನನ್ನ ಕಾಲೇ ಆಲ್ಮೋಸ್ಟ್ ಇಲ್ಲಿ ಹ್ಯಾಂಡಲ್ ಬಾರ್ ಹತ್ರ ಇದೆ. ಸೊ ತುಂಬ ಉದ್ದ ಇದ್ದೀರಾ ಅಂದರೆ ದಟ್ಸ್ ಒನ್ ಥಿಂಗ್ ದಟ್ ಶುಡ್ ಲುಕ್ ಫಾರ್. ಸೊ ನಾವು ಜನರಲಿ ಸ್ಟಡಿಯಾಗಿ ಕೂತ್ಕೊಳ್ಳೋ ಬದಲು ಈ ಥರ ಕೂತ್ಕೊಂತೀವಿ. ಸೊ ಫ್ರಂಟ್ ಎಂಡು ನಾವು ಕೈ ನೋಡಿ ಇಲ್ಲಿದ್ದರೆ ಇನ್ನೂ ಸ್ವಲ್ಪ ಕಂಫರ್ಟೇಬಲ್ ಆಗಿರೋದು. ದಟ್ಸ್ ವಾಟ್ ಐ ಹ್ಯಾವ್ ನೋಟಿಸ್ಡ್ ಇನ್ ಓಲಾ. ಅದರಲ್ಲಿ ರೈಡಿಂಗ್ ಪೊಸಿಷನ್ ಚೆನ್ನಾಗಿದೆ. ಇದರಲ್ಲಿ ಸ್ವಲ್ಪ ಕೆಳಗಡೆ ಇದೆ ಡೌನ್ವರ್ಡ್ ಪೊಸಿಷನ್ನು, ಅದನ್ನು ನೋಡ್ಕೊಬೇಕು. ಸೊ ಫ್ರಂಟ್ ರಿಯರ್ ಸಸ್ಪೆನ್ಷನ್ ಡೀಸೆಂಟ್ ಆಗಿದೆ. ನನಗೆ ಸೀಟ್ ಕುಷನಿಂಗು ಸ್ವಲ್ಪ ಇಂಪ್ರೂವ್ ಆಗಿದೆ. ಸೊ ಐ ಲೈಕ್ ಇಟ್. ಮೋಟರ್ ಪವರ್ ಆಕ್ಸಿಲರೇಷನ್ ಇನಿಷಿಯಲ್ ಆಗಿ ನೋಡಿದ್ರು ನೋಡಿ, ನಾನು ಸ್ಪೋರ್ಟ್ಸ್ ಮೋಡ್ಗೆ ಹಾಕೊಂತೀನಿ. ಈಗ ಸ್ವಲ್ಪ ಅಪ್ಹಿಲ್ ಇದೆ ನೋಡಿ, ಕ್ವಿಕ್ ಆಕ್ಸಿಲರೇಷನ್ ಇದೆ. ಮುಂಚೆ ಗಾಡಿ ಆಗಿದ್ರೆ ಸ್ವಲ್ಪ ಲೀನಿಯರ್ ಆಗಿ ಪ್ರೋಗ್ರೆಸ್ ಆಗೋದು. ಬಟ್ ಈಗ ಕ್ವಿಕ್ ಆಕ್ಸಿಲರೇಷನ್ ಇರೋದ್ರಿಂದ ಸೊ ಸಿಟಿ ಟ್ರಾಫಿಕಲ್ಲಿ ಓಡಿಸೋದಕ್ಕೂ ಸ್ವಲ್ಪ ಸಿಗ್ನಲ್ ಬೆಳೆದ ತಕ್ಷಣ ಫಾಸ್ಟ್ ಆಗಿ ಹೋಗ್ಬೋದು. ವೆರಿ ವೆರಿ ಗುಡ್, ಐ ಲೈಕ್ ಇಟ್ ಮ್ಯಾನ್. ಬಟ್ ಇವರು ತುಂಬಾ ಸ್ಮಾರ್ಟ್ ಆಗಿ 1,40,000 ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ಗೆ ನಿಮಗೆ 1,39,500 ಸಮಥಿಂಗ್ ಏನೋ ಆನ್ ರೋಡೇ ಬರ್ತಾ ಇದೆ ವಿತೌಟ್ ದ ಟೆಕ್ ಪ್ಯಾಕ್ ಅಂಡ್ ಆಲ್. ಟೆಕ್ ಬ್ಯಾಕ್ಗೆ ನೀವು ಐ ಥಿಂಕ್ 5,000 ಏನೋ ಎಕ್ಸ್ಟ್ರಾ ಕೊಡಬೇಕು ಈ ಟೆಕ್ ಪ್ಯಾಕು. ಪ್ಲಸ್ ಫಸ್ಟ್ ವರ್ಷ ಫ್ರೀ ಇರುತ್ತೆ. ಆ ಟೆಕ್ ಪ್ಯಾಕಿಂದಾನೇ ನಿಮಗೆಲ್ಲ ಫೀಚರ್ಸ್ ವರ್ಕ್ ಆಗೋದು. ಸೊ ಅದೊಂದು ನೆನ್ಪಿಟ್ಕೊಳ್ಳಿ. ಆ ಟೆಕ್ ಪ್ಯಾಕ್ ಇಲ್ಲಾಂದರೆ ಈ ಟಚ್ ಸ್ಕ್ರೀನು ಇದೆಲ್ಲ ಯೂಸ್ಲೆಸ್. ಪ್ಲಸ್ ಐ ಥಿಂಕ್ ರೈಡಿಂಗ್ ಮೋಡ್ಸು ಅದರಲ್ಲಿ ಸ್ಪೋರ್ಟ್ಸ್ ಮೋಡ್ ಎಲ್ಲ ಅದರಲ್ಲೇ ಬರೋದು. ಬಟ್ ಇನ್ನೊಂದೇನೆಂದರೆ ಕೆಲವು ಟೈಮ್ ಈ ಕೀ ಫಾಬ್ ಮಿಸ್ಸಿಂಗ್ ಅಂತ, ಕೆಲವು ಟೈಮ್ ನನ್ನ ಜೋಬಲ್ಲೇ ಇದೆ ಕೀ ಫಾಬು, ಬಟ್ ಆದರೂ ಮಿಸ್ಸಿಂಗ್ ಅಂತ ಬರ್ತಾ ಇದೆ. ಸೊ ದಟ್ಸ್ ಅನದರ್ ಥಿಂಗ್ ದಟ್ ಯು ಶುಡ್ ಲುಕ್ ಔಟ್ ಫಾರ್. ಕೆಲವು ಟೈಮಲ್ಲಿ ಎರರ್ ಬರ್ತಾ ಇದೆ, ಯಾಕಂತ ಗೊತ್ತಿಲ್ಲ. ಡೂಡ್ ಒಳ್ಳೆ ರೇಂಜ್ ಇದೆ, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದೆ, ಮೋಟ್ರಲ್ಲಿ ಯಾವುದೇ ರೀತಿಯಾದ ಇಶ್ಯೂ ಇಲ್ಲ, ರೇಂಜ್ ಇದೆ. ಅಂಡ್ ಓವರ್ ಆಲ್ ಈಗ ಫೀಚರ್ಸು ಜಾಸ್ತಿ ಆಗಿರೋದ್ರಿಂದ ಐ ಲೈಕ್ ಇಟ್. ಸ್ಪೋರ್ಟ್ಸ್ ಮೋಡ್ ಸಖತ್ ಯೂಸ್ ಆಗುತ್ತೆ. ಸೊ ಕ್ವಿಕ್ ಆಕ್ಸಿಲರೇಷನ್ ಆ್ಯಂಡ್ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ನೋಡಿ, ಅಲ್ಲಿ ಏತರ್ ಇದೆ. ಸೊ ಪ್ರಿಟಿ ಸಿಮಿಲರ್ ಏತರಲ್ಲೂ ಸ್ವಲ್ಪ ಸ್ಪೋರ್ಟಿ ಸಸ್ಪೆನ್ಷನ್. ಇದರಿಂದ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜ್. ಅಡ್ವಾಂಟೇಜ್ ಏನಂದರೆ ನಾವು ಫಾಸ್ಟಾಗಿ ಓಡಿಸ್ಬೇಕಾದ್ರೆ ಗಾಡಿ ಹ್ಯಾಂಡ್ಲಿಂಗು ಸ್ಟೇಬಲ್ ಆಗಿರುತ್ತೆ, ಜಾಸ್ತಿ ಅಲ್ಲಾಡೋದಿಲ್ಲ. ಬಟ್ ಡಿಸ್ಅಡ್ವಾಂಟೇಜ್ ಏನಂದರೆ ನೋಡಿ, ಕೆಲವು ರೋಡಲ್ಲಿ ಈ ಥರ ಬಂಪಿ ಸಿಚುವೇಶನ್ಸು, ಈ ಥರ ಪಾಟ್ಹೋಲ್ಸು ನೋಡಿ, ಈ ಥರ ಏನಾದ್ರು ಪಾಟ್ಹೋಲ್ಸ್ ನೋಡಿ, ಈ ಥರ ಪಾಟ್ಹೋಲ್ಸ್ ಇದ್ದಾಗ ಫ್ರಂಟ್ ಎಂಡ್ ತುಂಬ ಅನ್ಸ್ಟೇಬಲ್ ಆಗಿಬಿಡುತ್ತೆ. ಸಸ್ಪೆನ್ಷನ್ ಅಷ್ಟು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ.
ಸೊ ಅದು ಒಂದು ಡಿಸಡ್ವಾಂಟೇಜ್. ಬಟ್ ನಾನು ನೋಟಿಸ್ ಮಾಡಿದಾಗ ಏನಂದರೆ ಎಷ್ಟೇ ದೊಡ್ಡ ಪಾಟೋಲ್ ಬಿಡಿ, ಸಸ್ಪೆನ್ಷನ್ ಅಂತೂ ಬಾಟಮ್ ಔಟ್ ಅಂತೂ ಆಗಲೇ ಇಲ್ಲ ಇದುವರೆಗೂ. ಬಟ್ ಟಿ ವಿ ಎಸ್ ಈಗ ನೋಡಿ, ಟಿ ವಿ ಎಸ್ ಐಕ್ಯೂ ಬರ್ತಾ ಇದೆ, ಅದರಲ್ಲಿ ತುಂಬ ಪ್ಲಶಿ ಆಗಿದೆ, ಸಾಫ್ಟ್ ಆಗಿದೆ ಸಸ್ಪೆನ್ಷನ್. ನೋಡಿ ಈ ಥರ ಬಂಪ್ಸಲ್ಲೆಲ್ಲ ಬಿಟ್ಟರು ನಿಮಗೆ ಗೊತ್ತೇ ಆಗೋದಿಲ್ಲ. ಸೊ ತುಂಬ ಜನ ಲೈಕ್ ಮಾಡ್ತಾರೆ, ಬಟ್ ಸ್ಟಿಲ್ ವೆರಿ ನೈಸ್ ಡೂಡ್. ಚಾರ್ಜಿಂಗ್ ಟೈಮು ತುಂಬ ಚೆನ್ನಾಗಿದೆ. ನೋಡಿ ನಾನು ಜನರಲ್ ಆಗಿ 0 to 80% ಇಲ್ಲ 90% ಅಷ್ಟೇ ಚಾರ್ಜ್ ಮಾಡೋದು. ಆಲ್ಮೋಸ್ಟ್ 2.5-3 ಅವರಲ್ಲಿ ಈಸಿಯಾಗಿ ಚಾರ್ಜ್ ಆಗಿಬಿಡುತ್ತೆ. ಬಿಕಾಸ್ ಹಳೆ ಚೇತಕ್ಕೂ ಯೂಸ್ ಟು ಟೇಕ್ ಫಾರ್ ಎವರ್ ಟು ಚಾರ್ಜ್. ಅಲ್ಲಿ 6 hour 7 hour ಎಲ್ಲ ಚಾರ್ಜ್ ಆಗೋದು. ಬಟ್ ಈಗ ಪ್ರಾಬ್ಲಮ್ ಇಸ್ ಆಲ್ಸೋ ಸಾಲ್ಟ್. ಏನು ಗುರು, 1,40,000ಗೆ ಕಂಪೇರ್ ಟು ನಾವು ಏತರು 1,90,000 95,000 ಕೊಡಬೇಕು. ಅದೇ ಸ್ಕೂಟರ್ ಇಷ್ಟೇ ರೇಂಜ್ಗೆ ಮೇಕ್ಸ್ ಸೋ ಮಚ್ ಸೆನ್ಸ್ ಡೂಡ್. ನಾವು ಗಾಡಿಯ ವಾಕ್ ಅರೌಂಡ್ ವಿತ್ ಫೀಚರ್ಸ್ನ ನೋಡ್ವಿ, ಯಾವ ಥರ ಡ್ರೈವ್ ಮಾಡುತ್ತೆ ಅಂತ ನೋಡ್ವಿ. ಬಟ್ ಕೊನೆಗೆ ಗಾಡಿ ತೊಗೊಬೇಕಾ ಬೇಡವಾ, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಬಿಕಾಸ್ ಪ್ರಾಕ್ಟಿಕಾಲಿಟಿ ಇದೆ ಆ್ಯಂಡ್ ಇಷ್ಟು ವರ್ಷ ಟ್ರ್ಯಾಕ್ ರೆಕಾರ್ಡಲ್ಲಿ ಬಜಾಜ್ ಈ EV ಸ್ಕೂಟರ್ ಒಳ್ಳೆ ರಿಲಯಬಲ್ ಇದೆ. ಓಲಾದಲ್ಲಿದ್ದಂಥ ಇಶ್ಯೂಸ್ ಇದರಲ್ಲಿ ಇಲ್ಲ. ಸೊ ಅದು ಒಂದು ಗುಡ್ ಥಿಂಗ್. ಬಟ್ ತುಂಬ ಟಾಪ್ ಸ್ಪೀಡ್ ಹೋಗೋದಿಲ್ಲ, ಪರ್ಫಾರ್ಮೆನ್ಸ್ ಕ್ರೇಜಿ ಆಗಿಲ್ಲ. ಬಟ್ ಇಲ್ದಿದ್ರು ಈ ಗಾಡಿನ ಸಿಟಿಯಲ್ಲಿ ಯೂಸ್ ಮಾಡೋದಕ್ಕೆ ಒಳ್ಳೆ ಸ್ಪೀಡೂ ಇದೆ ಆ್ಯಂಡ್ ಸ್ಪೋರ್ಟ್ಸ್ ಮೋಡ್ ರೀಜನ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಈಗ ಈ ಬೂಟ್ ಸ್ಪೇಸ್ ಜಾಸ್ತಿ ಆಗಿರೋದ್ರಿಂದ ಐ ಥಿಂಕ್ ನನ್ನ ಪ್ರಕಾರ ವೆರಿ ಪ್ರಾಕ್ಟಿಕಲ್, ಈಸಿಲಿ ರೆಕಮೆಂಡೆಡ್ ಗಾಡಿ. ಬಟ್ ಈ ಟಾಪ್ ವೇರಿಯಂಟ್ನ ತೊಗೊಳ್ಳಿ. ಐ ಥಿಂಕ್ ಮಿಡ್ ವೇರಿಯಂಟ್ ಇಸ್ ನಾಟ್, ಇಟ್ ಡಸಂಟ್ ಮೇಕ್ ದ್ಯಾಟ್ ಸೆನ್ಸ್. ನೀವು 1,35,000 ಕೊಟ್ಟು ಅದನ್ನು ತೊಗೊಳ್ಳೋ ಬದಲು ನೀವು ಬೇಸ್ ವೇರಿಯಂಟ್ ತೊಗೊಳ್ಳಿ, ಇಲ್ಲ ಟಾಪ್ ವೇರಿಯಂಟ್ ತೊಗೊಳ್ಳಿ. ನಿಮ್ಗೆ ಏನು ಇಷ್ಟ ಆಯಿತು ಈ ಚೇತಕಲ್ಲಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಆ್ಯಂಡ್ ಹಾಗೆ ಒಂದು ಲೈಕ್ ಕೂಡ ಹಾಕಿ. ಮತ್ತೆ ಇನ್ನೊಂದು ವೀಡಿಯೋ ಸಿಗ್ತೀನಿ. ಅದುವರೆಗೂ ಬೇರೆ ಯಾವ ಥರ ವೀಡಿಯೋಸ್ ಬೇಕು, ಕಂಪ್ಯಾರಿಸನ್ ವೀಡಿಯೋಸ್ ಬೇಕಾ ಬೇಡವಾ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಬಾಯ್.